ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ತುಂಬಾ ಯೂಸ್ಫುಲ್ ಆಗೋ ಕಿಚನ್ ಟಿಪ್ಸ್ ಅನ್ನೋದು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಯೂಸ್ ಆಗುತ್ತೆ, ಪ್ರತಿಯೊಬ್ಬ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ಅನ್ನೋದು ವಾಚ್ ಮಾಡಿ. ಫಸ್ಟ್ ಟಿಪ್ ಬಂದ್ಬಿಟ್ಟು ಕುಕ್ಕರ್ ಅನ್ನೋದು ನಾವು ನಾನ್ ವೆಜ್ ಮಾಡೋವಾಗ, ಮಸಾಲೆ ಐಟಮ್ ಮಾಡೋವಾಗ ಒಂಥರ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ತೊಳೆದ ಮೇಲೆ ಕೂಡ ಈ ನಾನ್ ವೆಜ್ ಮಾಡೋವಾಗ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ಥರ ಬರೋವಾಗ ನಾವು ತೊಳೆದ ಮೇಲೆ ಅದೆಲ್ಲ ಫುಲ್ ಡ್ರೈ ಆದಮೇಲೆ ಒಂದು ಪೇಪರ್ ತೊಗೊಂಡು ಅದನ್ನು ಹಚ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾವು ಆ ಥರ ಇಟ್ಬಿಟ್ಟು ಮತ್ತೆ ವಾಶ್ ಮಾಡೋದ್ರಿಂದ ಅದು ಸ್ಮೆಲ್ ಅನ್ನೋದು ಇರೋದಿಲ್ಲ. ಈ ಥರ ವಾರಕ್ಕೊಂದ್ಸತಿ 10 ದಿವಸಕ್ಕೊಂದ್ಸತಿ ಮಾಡೋದ್ರಿಂದ ಕುಕ್ಕರಲ್ಲಿ ಅನ್ನೋದು ಸ್ಮೆಲ್ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮಗೆ ಕೋಲ್ಡು ಕಾಫ್ ಅನ್ನೋದು ಜಾಸ್ತಿ ಇರುತ್ತೆ. ಆ ಥರ ಇರೋವಾಗ ಮೆಣಸಿರುತ್ತಲ್ಲ ಮನೆಯಲ್ಲಿ, ಅದು ಒಂದು ಪಿನ್ ತೊಗೊಂಡು, ಪಿನ್ ಆದರೂ ಆಗಲಿ ಒಂದು ಸೂಜಿ ಆದರೂ ಆಗಲಿ ಯಾವುದೇ ಇರಲಿ ನಮ್ಮ ಮನೇಲಿ ಯಾವ್ದಾದ್ರು ತೊಗೊಂಬಿಟ್ಟು ಅದನ್ನು ಚುಚ್ಕೊಂಬಿಟ್ಟು ಈ ಥರ ಗ್ಯಾಸ್ ಹಚ್ಕೊಂಡು ಮತ್ತು ಅದು ಹೊಗೆ ಬರುತ್ತಲ್ಲ, ಆ ಹೊಗೆ ಬರೋದೆಲ್ಲ ನಾವು ಉಸಿರಾಡೋದ್ರಿಂದ ನಮಗೆ ಕಫ ಅನ್ನೋದು ತುಂಬಾ ಬೇಗ ಕಡಿಮೆ ಆಗುತ್ತೆ. ಗಂಟ್ಲಲ್ಲೆಲ್ಲ ಕಟ್ಕೊಂಡಿರುತ್ತಲ್ಲ ಅದು ತುಂಬಾ ಬೇಗ ಅನ್ನೋದು ಕ್ಯೂರ್ ಆಗುತ್ತೆ. ಒಂದು 3-4 ಆ ಥರ ಹಚ್ಕೊಂಡು ನಾವು ಅದು ಹೊಗೆಲ್ಲ ಫುಲ್ ತಗೋಬೇಕು, ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ಚಳಿಗಾಲದಲ್ಲಿ ನಾವು ಇಡ್ಲಿಗಾಗಲಿ ದೋಸೆಗಾಗಲಿ ಯಾವುದಕ್ಕಾದರೂ ಹಾಕಿರ್ತೀವಿ, ಬಟ್ ಅದು ಫರ್ಮೆಂಟೇಷನ್ ಅನ್ನೋದು ಆಗೋದೇ ಇರೋಲ್ಲ, ಹೆಂಗಿದ್ರೆ ಹಂಗೆ ಇರುತ್ತೆ. ದೋಸೆ ಇಡ್ಲಿ ಏನು ಚೆನ್ನಾಗೇ ಬರೋದೇ ಇಲ್ಲ. ನಾವು ಎಷ್ಟು ಚೆನ್ನಾಗಿ ಹಾಕಿದ್ರೂ, ಎಷ್ಟು ಬೇಳೆ ಎಷ್ಟು ಇದು ಹಾಕಿದ್ರೂ ಬರೋದಿಲ್ಲ. ಈ ಥರ ಟೈಮಲ್ಲಿ ಈ ಟಿಪ್ ಫಾಲೋ ಮಾಡಿ, ತುಂಬಾ ಯೂಸ್ ಆಗುತ್ತೆ. ತುಂಬ ಸಾಫ್ಟಾಗಿ ಇಡ್ಲಿ ಆದರೂ ಆಗಲಿ ದೋಸೆ ಆದರೂ ಆಗಲಿ ಯಾವುದಾದ್ರೂ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಯೂಸ್ ಆಗುತ್ತೆ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಾದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಅನ್ನೋದು. ನಾನು ಫಸ್ಟ್ ಆದರೆ ಒಂದು ಬಟ್ಲು ತೊಗೊಂಡಿದ್ದೀನಿ, ಸ್ಟೀಲ್ದೇ ತಗೋಬೇಕು, ಪ್ಲಾಸ್ಟಿಕ್ದು ಆ ಥರದ್ದು ಯಾವುದು ತಗೋಬಾರ್ದು. ನಾನೊಂದು ಚಿಕ್ಕದು ಒಂದು ಸ್ಟೀಲ್ದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ನಾವು ಕುಕ್ಕಿಂಗ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಇದು ಕುಕ್ಕಿಂಗ್ ಅಡುಗೆದೇ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಬತ್ತಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಈ ಥರ ಬತ್ತಿ ಮಾಡಿಕೊಂಡು ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಕೂಡ ಏನು ಬೇಕಾಗಿಲ್ಲ. ಮತ್ತು ಒಂದು ಬತ್ತಿ ಹಾಕ್ಕೊಂಬಿಟ್ಟು ಅದು ಕಾಟನ್ದು ನಾವು ದೇವ್ರ ದೀಪಕ್ಕೆ ಹೆಂಗೆ ಹಚ್ತೀವೋ ಅದೇ ಥರ ಮಾಡಿಕೊಂಡು ನಾವು ರುಬ್ಬಿರ್ತೀವಲ್ಲ, ಮಿಲ್ಗಾದ್ರೆ ಹಾಕ್ಕೊಬರಲಿ, ನಮ್ಮ ಮನೆಯಲ್ಲೇ ಮಿಕ್ಸಿಗೆ ಹಾಕೋನು ಪರವಾಗಿಲ್ಲ. ಈ ಥರ ಇಟ್ಟು ಎಲ್ಲ ಆದಮೇಲೆ ನಾವು ಇನ್ನೊಂದು ಮೈನ್ ಟಿಪ್ ಅನ್ನೋದು, ನಾವು ಕಲಿಸ್ತೀವಲ್ಲ ಎಲ್ಲ ಹಾಕ್ಬಿಟ್ಟು ಆ ಕಲಸೋವಾಗ ನಮ್ಮ ಕೈಯಿಂದನೇ ಕಲಿಸ್ಬೇಕು ಚೆನ್ನಾಗಿ, ಆವಾಗೇ ತುಂಬ ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ಹಚ್ಕೊಂಬಿಟ್ಟು ನಾವು ಅದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ಥರ ಹಚ್ಕೋಬೇಕು. ಹಚ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಒಂದು ಪ್ಲೇಟ್ ತಗೊಂಬಿಟ್ಟು ಒಂದು 5 ನಿಮಿಷ, ಜಾಸ್ತಿ ಹೊತ್ಕೊಳ್ಳೋ ಏನು ಬೇಕಾಗಿಲ್ಲ. ನೋಡಿ ಈ ಥರ ನಾವು ಕ್ಲೋಸ್ ಮಾಡಿಬಿಟ್ರೆ ಅದು ಆರೋಗುತ್ತೆ, ಅದು ಇರೋದಿಲ್ಲ. ನೋಡಿ ನಾನು ತೆಗೆದು ತೋರಿಸ್ತೀನಿ ಬೇಕಾದರೆ. ನೋಡಿ ಇದು ಫುಲ್ ಆರೋಗ್ಬಿಟ್ಟಿರುತ್ತೆ. ನಾನು ಇದನ್ನು ತೋರ್ಸೋಕ್ಕೆ ಆ ಥರ ಇಟ್ಟಿರೋದು. ಅದಕ್ಕೆ ನಾವು ಈ ಥರ ಫುಲ್ ಕ್ಲೋಸ್ ಮಾಡಬಾರ್ದು, ಒಂದು ಸ್ವಲ್ಪ ಗಾಳಿ ಅನ್ನೋದು ಬಿಡಬೇಕು. ಈ ಥರ ಇಡೋದ್ರಿಂದ ಒಂದು 5 ನಿಮಿಷ ಬೆಳಗಿದ್ರೆ ಸಾಕದು. ಬೆಳಗ್ಗೆ ಅನ್ನೋಷ್ಟಿಗೆ ಚೆನ್ನಾಗಿ ಅದು ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಆದರೂ ಆಗಲಿ ದೋಸೆ ಆದರೂ ಆಗಲಿ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಯೂಸ್ ಆಗುತ್ತೆ. ಒಂದು 5 ನಿಮಿಷ ನೋಡಿ, ಈ ಥರ 5 ನಿಮಿಷ ಇಟ್ಬಿಟ್ಟು ಸೈಡ್ಗೆ ಒಂದು 5 ನಿಮಿಷ ಇಟ್ಬಿಟ್ಟು ಮತ್ತೆ ಅದನ್ನು ತೆಗೆದುಬಿಡ್ಬೇಕು, ಅದರಲ್ಲೇ ಇಡಬಾರ್ದು. ಒಂದು 5 ನಿಮಿಷ ಆದಮೇಲೆ ತೆಗೆದುಬಿಟ್ಟು ಮತ್ತೆ ಪ್ಲೇಟ್ ಅನ್ನೋದು ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಅದ್ರ ಮೇಲೆ ಇಟ್ಬಿಡಬೇಕು. ಒಂದು 10 ನಿಮಿಷ ಆದರೂ ಪರವಾಗಿಲ್ಲ, 1/4 ಗಂಟೆ ಆದ್ರೂ ಪರವಾಗಿಲ್ಲ, ಅದು ಮೇಲೆ ಇಡಬೇಕು. ಒಳಗಡೆ ಒಂದು 5 ನಿಮಿಷ ಇಡಬೇಕು, ಮೇಲೆ ಅನ್ನೋದು ಒಂದು 10 ನಿಮಿಷ ಅದೆಷ್ಟೊತ್ತು ಉರಿಯುತ್ತೋ ಅಷ್ಟು ಇಟ್ಬಿಟ್ಟು ಮತ್ತೆ ತೆಗೆದುಬಿಟ್ರೆ ಸಾಕು. ನೋಡಿ ಬೆಳಗ್ಗೆ ಅನ್ನೋಷ್ಟಿಗೆ ಎಷ್ಟು ಚೆನ್ನಾಗಿ ಉಬ್ಬಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಈ ಚಳಿಗಾಲದಲ್ಲಾದರೆ ಈ ಥರ ಟಿಪ್ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಅದು ಉಬ್ಬುತ್ತೆ. ನಾವು ಎಷ್ಟೇ ಹಾಕಿದ್ರೂ ಉಬ್ಬಲ್ಲ ಅನ್ನೋ ಒಬ್ಬರು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ಈ ಟಿಪ್ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬ ಚೆನ್ನಾಗಿ ಕೂಡ ಉಬ್ಬೋದನ್ನೋದು ಬರುತ್ತೆ. ಇಡ್ಲಿ ಅದು ತುಂಬ ಸಾಫ್ಟಾಗಿ ಸೇಮ್ ಹೂವು ಥರ ಯಾವ ಥರ ಹೋಟ್ಲಲ್ಲಿ ಇರುತ್ತೆ ಅದೇ ಥರ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ದೋಸೆ ಕೂಡ ಒಂದು ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಒಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾನು ದೋಸೆ ಅನ್ನೋದು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ನಿಮಗೆ ಒಂದು ಟಿಪ್ ಆದರೂ ಯೂಸ್ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.